ಐಲಿಯವರು ಮಲ್ಲಣ್ಣವರು ಕೂಡಿ ಏನು ಹೇಳ್ತಾರ ಅದನ್ನು ನಾನು ಮಾಡಿಕೊಡ್ತೇನೆ. ಇವತ್ತು ಇಂಜಿನಿಯರ್ಸ್ ಆಗಲಿ, ಈ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ನಿಮಗೆ ಬಹುದೊಡ್ಡದಾಗಿರ್ತಕ್ಕಂಥ ಸದಾವಕಾಶ ಇವತ್ತು ಗದಗದಲ್ಲಿ ತೆರೆದಿದೆ. ಮೇ ಬಿ ಇನ್ ಲೆಸ್ ದೆನ್ ಎ ಇಯರ್ ನೀವು ಈಗ ಹೆಂಗಿದ್ರಿ ಹಿಂಗೆ ಇದ್ರಿ ಅಂದ್ರೆ ಔಟ್ಡೇಟೆಡ್ ಆಗ್ತೀರಿ ನೀವು. ಇಫ್ ಯು ಡೋಂಟ್ ಅಪ್ಗ್ರೇಡ್ ಯುವರ್ ಸೆಲ್ಫ್, ಸ್ಕೇಲ್ ಅಪ್. ಒಂದು ದೊಡ್ಡದೊಂದು ಅಂಗಡಿ ಬಂತು ಅಂದ್ರೆ ನೀವು ನಿಮ್ಮ ಬಿಸ್ನೆಸ್ಗೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತೀರಿ. ಅದಕ್ಕೆ ನಮ್ಮ ಗದಗಿನಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಿದವರು, ನೀವು ಎತ್ತರಕ್ಕೆ ಏರುವಂಥ, ಅಪ್ಗ್ರೇಡ್ ಆಗ್ತಕ್ಕಂಥ, ಸ್ಕೇಲಪ್ ಆಗ್ತಕ್ಕಂಥ ಕೆಲಸ ನೀವು ಮಾಡಿದರೆ ನಿಮಗೆ ವ್ಯವಹಾರಕ್ಕೂ ಒಳ್ಳೆಯದು ಹಾಗೂ ನಿಮ್ಮ ಉದ್ಯೋಗ ಈಗಾಗಲೇ ನಿಮಗೆ ಬಿಸ್ನೆಸ್ಸಿಗೆ ಕೊರತೆ ಇಲ್ಲ. ಇಂಜಿನಿಯರ್ಸ್ ಅಂತೂ ದೇ ಆರ್ ಇನ್ ಬಿಗ್ ಡಿಮಾಂಡ್. ನಾನು ಚಾಗಿ ಅವ್ರಿಗೆ ಹಗಲಲ್ಲಿ ಹೇಳ್ತಿರ್ತೀನಿ, ನಾನು ಥಿಂಕ್ ಆಫ್ ಬಿಗ್, ಥಿಂಕ್ ಆಫ್ ಸ್ಟಿಲ್ ಬಿಗ್ಗರ್. ಚೆನ್ನಾಗಿ ಮಾಡಿದ್ದಾರೆ ಅವರು, ದೊಡ್ಡದು ಮಾಡಿದ್ದಾರೆ. ಆದರೆ ಗದಗು ಇನ್ನು 1 ವರ್ಷ 2 ವರ್ಷದಾಗ ಯಾರೇ ಏನೇ ಹೇಳೋದ್ರಾಗ ನಮ್ಮದು ಸೆಂಟ್ರ್ ಆಫ್ ಗದಗ್ ಡೆವಲಪ್ಮೆಂಟ್ ಆಗಕತ್ತು ಅಂದರೆ ಏನು 34 ಎಕರೆ 32 ಗುಂಟೆ ಜಮೀನು ಗದಗ್ ಬೆಟಗೇರಿ ಬಿಸ್ನೆಸ್, ಕಲ್ಚರಲ್ ಆ್ಯಂಡ್ ಎಕ್ಸಿಬಿಷನ್ ಸೆಂಟರ್, ಅದರದ್ದು ಕನ್ಸ್ಟ್ರಕ್ಷನ್ ಪ್ರಾರಂಭ ಆಯಿತು ಅಂದರೆ ಅದರ ಜೊತೆಗೇ 10 ಹಲವು ಮಹತ್ವದ ಕೆಲಸ ಪ್ರಾರಂಭ ಆಗ್ತಾವು. ಅವಾಗ ನಿಮಗೆ ಭಾಳ ದೊಡ್ಡ ಬಿಸ್ನೆಸ್ ಅಪಾರ್ಚುನಿಟಿ ಐತಿ. ಆ ಬಿಸ್ನೆಸ್ ಅಪಾರ್ಚುನಿಟಿ ನೀವು ಗ್ರ್ಯಾಬ್ ಮಾಡಬೇಕು ಅಂದರೆ ನೀವು ಅಪ್ಗ್ರೇಡ್ ಆಗಬೇಕು. ಇಲ್ಲಾಂದ್ರೆ ಅವತ್ತಿನ ದಿನಕ್ಕೆ ತಕ್ಕಂಗೆ, ಅವಶ್ಯಕತೆ ಅಂತ ತಕ್ಕಂಗೆ ಇನ್ನೊಬ್ಬ ಯಾವ ದೊಡ್ಡವ ಬಂದ್ಬಿಡ್ತಾನೆ, ಅವಾಗ ನೀವು ಹಿಂದುಳಿತೀರಿ. ಅವ್ರು ಯಾರೂ ಬರಲ್ದಂಗೆ ನೀವು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅದಕ್ಕಾಗಿ ನಾವು ಆ ಸವಾಲನ್ನು ಎದುರಿಸೋದ್ರ ಸಲುವಾಗಿ ನೀವು ಸಿದ್ಧರಾಗಿರಿ, ಸನ್ನದ್ಧರಾಗಿರಿ ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅದರ ಜೊತೆಗೇ ನಾವು ನೋಡಿ ಸುತ್ತು ಬೆಳೀತಾ ಇದ್ದೀವಿ. ಎವ್ರಿಥಿಂಗ್ ಗದಗ್ ಇಸ್ ಎ ಅಟ್ರಾಕ್ಷನ್ ಪಾಯಿಂಟ್. ನಮ್ಮಲ್ಲಿ ಅದನ್ನು ನುಂಗ್ಕೊಳ್ಳೋದು, ಸಮಾಧಾನ ಪಟ್ಕೊಳ್ಳೋದು ಅಥವಾ ಅದನ್ನು ಒಳ್ಳೆಯದನ್ನು ಮಾತನಾಡೋದು ಭಾಳ ಕಡಿಮೆ. ನಮ್ಮಲ್ಲಿ ಪ್ರವೃತ್ತಿ ಕಡಿಮೆ. ನಮ್ಮ ಉತ್ತರ ಕರ್ನಾಟಕದಲ್ಲೇ ಕಡಿಮೆ ಅದು. ಈಗ ನೋಡ್ರಿ, ಈಗ ನಮ್ಮ ಗದಗಿನ್ಯಾಗ ನಮ್ಮದು ನಂಬರ್ 1 ಜಾಗ ಅಂದ್ರೆ ಏನ್ರಿ? ನಮ್ಮ ಪೂಜ್ಯ ಸ್ವಾಮೀಜಿಯವರು ಅದಾರ ಇಲ್ಲಿ. ನಮ್ಮ ಗದಗಿನಂಥ ಗಾಳಿ ಎಲ್ಲಿಯೂ ಇಲ್ಲರಿ. ದಿಲ್ಲಿಂತ ಜಿಲ್ಲೆಯಾಗ ನಾವು ಇವತ್ತು ಮನೆ ಬಿಟ್ಟು ಹೊರಗೆ ಬರಂಗಿಲ್ರಿ, ಇವತ್ತು ಪೊಲ್ಯೂಷನ್ ಭಾಳ ಐತಿ, ನಾವಿಲ್ಲಿ ಹೆಂಗೆ ಜೀವಂತಿರೋಣ್ರಿ ಇಷ್ಟು ಪೊಲ್ಯೂಷನ್ಯಾಗ ಅಂತ ಅವರೆಲ್ಲರೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ, ಆಫೀಸ್ ರಜಾ ಹಾಕ್ತಾರೆ, ಪಾರ್ಲಿಮೆಂಟಿಗೆ ಹೋಗೋದಿಲ್ಲ, ಮತ್ತೊಂದು ಕಡೆ ಹೋಗೋದಿಲ್ಲ. ಆದರೆ ನಾವು ನಮ್ಮ ಏರ್ ಕ್ವಾಲಿಟಿ ನಿಮ್ಗೆಲ್ಲರಿಗೂ ಗೊತ್ತಿರೋದು, ಇಂಜಿನಿಯರ್ಸ್ಗೆ ವಿ ಆರ್ ದ ಬೆಸ್ಟ್. ಇದು ಒಂದು.
ಎರಡನೇದು ಈ ಟೂರಿಸಂ ದೃಷ್ಟಿಯಿಂದ ನಾವು ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂದರೆ, ಹೋದ ಸಂಡೇ ಝೂ ಹಾಗೂ ಆ ತಿಮ್ಮಕ್ಕನ ಗಾರ್ಡನ್ ಎರಡು ಸೇರಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಎಂಟ್ರಿ ಫೀ ಬಂತಂತೆ. ಕಪ್ಪತ್ತಗುಡ್ಡದಾಗ ಪಾರ್ಕಿಂಗ್ ರೆಂಟ್, ಈ 2 ವೀಲರ್ಸು 4 ವೀಲರ್ಸ್ ಬರ್ತಾವಲ್ಲ ಕಪ್ಪತ್ತಗುಡ್ಡ ನೋಡಕ್ಕೆ, ನಾನು ಕೇಳಿದ್ದು ಒಂದು 2-3 ಸಂಡೇ ಹಿಂದೆ, ಅವಾಗ ಮೋರ್ ದೆನ್ 1.5 lakhs ಪಾರ್ಕಿಂಗ್ ಚಾರ್ಜಸ್. ಅಂದರೆ ಅಷ್ಟು ಜನ ಅಷ್ಟು ಆಸಕ್ತಿಯಿಂದ ಇವತ್ತು ಬರ್ತಾ ಇದ್ದಾರೆ.